ಸೊ ಮೊದಲ ಬಾರಿಗೆ ಆಯ್ಕೆಯಾದಂತಹ ಶಾಸಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿಗೆ ಅನುದಾನವನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಂಜೆ 5 ಗಂಟೆಗೆ ದಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ತರಬೇತಿಯನ್ನು ಕೊಡ್ತಾರೆ. ಶಾಸಕರಿಗೆ ತರಬೇತಿಯನ್ನು ನೀಡಲಿದ್ದಾರೆ ಸಿಎಂ. ತರಬೇತಿಯಲ್ಲಿ ಎಲ್ಲ ಪಕ್ಷದ ಶಾಸಕರಿಗೂ ಆಹ್ವಾನ ನೀಡಲಾಗಿದೆ. ಬರೀ ಕಾಂಗ್ರೆಸ್ ಪಕ್ಷದ ಶಾಸಕರು ಮಾತ್ರ ಅಲ್ಲ, ಎಲ್ಲ ಪಕ್ಷದ ಶಾಸಕರಿಗೂ ಸಹ ಆಹ್ವಾನ ನೀಡಲಾಗಿದೆ. ನೋಡಿ, ಕಾಂಗ್ರೆಸ್ನಿಂದ 28 ಹೊಸ ಶಾಸಕರಿದ್ದಾರೆ. ಕಾಂಗ್ರೆಸ್ನಿಂದ ಈ ಬಾರಿ 28 ಹೊಸ ಶಾಸಕರು ಆಯ್ಕೆಯಾಗಿದ್ದಾರೆ. ಬಿಜೆಪಿಯಿಂದ 22 ಹೊಸ ಶಾಸಕರು ಆಯ್ಕೆಯಾಗಿದ್ದಾರೆ. 22. ಜೆಡಿಎಸ್ನಿಂದ 8 ಜನ ಹೊಸ ಶಾಸಕರು ಆಯ್ಕೆಯಾಗಿದ್ದಾರೆ. ಟೋಟಲ್ 58 ಹೊಸ ಶಾಸಕರಿದ್ದಾರೆ ರಾಜ್ಯದಲ್ಲಿ. ಎಷ್ಟು ಹೇಳಿ? 58 ಹೊಸ ಶಾಸಕರು. ಆ ಎಲ್ಲ 58 ಶಾಸಕರಿಗೆ ಆಹ್ವಾನ ಹೋಗಿದೆ. ಆದರೆ ಯಾರು ಬರ್ತಾರೆ, ಯಾರು ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬಿಡ್ತಾರೆ ಗೊತ್ತಿಲ್ಲ. ಕಾಂಗ್ರೆಸ್ನವರಂತೂ ಪಕ್ಕ ಬರ್ತಾರೆ ಬಿಡಿ. ಬಿಜೆಪಿ ಶಾಸಕರು, ಜೆಡಿಎಸ್ ಶಾಸಕರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಅವರೇ ಸುಮಾರು 30 ಜನ ಇದ್ದಾರೆ. ಸೊ ಇವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅನುದಾನವನ್ನು ಯಾವ ರೀತಿಗೆ ಬಳಕೆ ಮಾಡಿಕೊಳ್ಬೇಕು, ಬಂದಿರುವಂಥ ಅನುದಾನವನ್ನು ಪ್ರಾಶಸ್ತ್ಯದ ಆಧಾರದ ಮೇಲೆ ಯಾವುದಕ್ಕೆ ಮೊದಲು ಆದ್ಯತೆ ಕೊಡಬೇಕು, ಯಾವ ಅಭಿವೃದ್ಧಿ ಕಾರ್ಯಕ್ಕೆ ಮೊದಲು ಆದ್ಯತೆ ಕೊಡಬೇಕು, ಎಲ್ಲಿ ಯಾವ ರೀತಿಯಾಗಿ ಹಣವನ್ನು ಬಳಕೆ ಮಾಡಿಕೊಳ್ಬೇಕು, ದುರುಪಯೋಗ ಆಗದ ರೀತಿಯಲ್ಲಿ, ಪೋಲಾಗದ ರೀತಿಯಲ್ಲಿ, ಸುಮ್ಮನೆ ದುಡ್ಡು ವೇಸ್ಟ್ ಆಗದ ರೀತಿಯಲ್ಲಿ, ಅರ್ಜೆಂಟಾಗಿ ಬಹಳ ನೀಡಿಯಾಗಿ ಏನಿದೆ ಕ್ಷೇತ್ರಕ್ಕೆ ಏನು ಬೇಕಾಗಿದೆ, ಅದು ಕುಡಿಯುವ ನೀರಿನ ವ್ಯವಸ್ಥೆನೋ, ರಸ್ತೆನೋ, ಶಾಲೆನೋ, ಅಥವಾ ಏನು ಬೇಕಾಗಿದೆ ಅರ್ಜೆಂಟಾಗಿ ಅದಕ್ಕೆ ಮೊದಲು ಆದ್ಯತೆಯನ್ನು ಕೊಡೋದರ ನಿಟ್ಟಿನಲ್ಲಿ ಪಾಠ ಮಾಡ್ತಾರೆ. ಮಗದೊಂದು ಕಡೆ ಸಮ್ಟೈಮ್ಸ್ ಏನಾಗೋಗುತ್ತೆ ಅಂದರೆ, ಈ ಗುತ್ತಿಗೆ ಕೊಡುವಂಥ ಸಂದರ್ಭಗಳಲ್ಲಿ ಎಡವು ಬಿಡ್ತಾರೆ ಜನಪ್ರತಿನಿಧಿಗಳು. ಆ ರೀತಿಗೆ ಎಡವಬಾರ್ದು. ಯಾಕಂದರೆ ಜನರ ತೆರಿಗೆ ದುಡ್ಡು ಅದು ಪೋಲಾಗೋಗ್ಬಿಡುತ್ತೆ, ವೇಸ್ಟ್ ಆಗೋಗುತ್ತೆ. ಸೊ ಹಾಗಾಗಿ ಆ ದುಡ್ಡನ್ನು ಯಾವ ರೀತಿಗೆ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಂಜೆ 5 ಗಂಟೆಗೆ ಒಂದು ಕ್ಲಾಸ್ ತಗೋತಾರಂತೆ ಸಿಎಂ.